ಮಚಾ ನನ್ಗೇನಾದ್ರು ಅಂತ ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನ ಎದ್ರಾಕೊಂತೀನಿ ಮಚಾ, ನೀನ್ ನನ್ ಜೀವ ಮಚಾ. ನೀನು ಅಷ್ಟೇ ಮಚಾ. ಲವ್ ಯು ಮಚಾ. ಆಹಾ, ಫ್ರೆಂಡ್ಶಿಪ್ ಅಂದ್ರೆ ನಿಮ್ದು ಕಂಡ್ರಲ್ಲ, 100 ವರ್ಷ ಹೀಗೆ ನಗ್ನಗ್ತಾ ಸಂಸಾರ ಮಾಡ್ರಿ. ಚಟ್ ಅನ್ಲಿಲ್ಲ. ಫ್ರೀ ಇದ್ರಿ ಇವತ್ ಸಾಯಂಕಾಲ ಮನೆ ಹತ್ರ ಬಂದೋಗಿ ಅರ್ಶನ ಕುಂಕುಮ ಕೊಡ್ತೀನಿ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ ಅನ್ಕೊಂಡೆ, ಮೋಡ ಕವಿದ ವಾತಾವರಣ ಐತಲ್ಲಪ್ಪ, ಏನ್ ಸ್ಪೆಷಲ್ ಇವತ್ತು ಅಂತ. ಆದ್ರೆ ಮ್ಯಾಟ್ರ್ ಬೇಬಿ ಮಾ ಇವತ್ ಭೂಮಿಗ್ ಭಾರವಾಗಿದ್ದ ದಿನ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ತೋರ್ಸು ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಸರ್ಪ್ರೈಸ್? ಅಯ್ಯೋ, ತಡ್ಕೊಳಕ್ ಆಗ್ತಿಲ್ವೇ ಅವನೊಂದ್. ನನ್ ರಿಸಲ್ಟ್ಸ್ ಡೇ ದಿನ ಕೂಡ ಇಷ್ಟ ಎಕ್ಸೈಟ್ಮೆಂಟ್ ಇದ್ದಿಲ್ಲ ನಂಗೆ. ಏ ಅಲ್ಲಿ ಪಪ್ಪುಮ್ಮ, ಇಲ್ಲಿ ಬೇಬಿ ಮಾನ. ಏನೇ ಇದು? ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? 108 ಅಕೌಂಟ್ ಇದಾವಲ್ಲ, ಅದಕ್ಕೆ. ಕ್ಲಾಪ್ಸ್ ಹೊಡ್ರಿ, ಸುಮ್ನೆ ಕೂತಿರಲ್ಲ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಟ್ಟ. ಅಮುಕು ಈ ವಿಡಿಯೋ ನೋಡಿ ಯಾವ ಕೆರೆಲ್ ಡುಮುಕ್ತವನೋ. ನಡಿಗೆ ನಾ ಕಣ್ಣು ಹೊಡಿತೀನಿ. ಲೋ, ಇದ್ಯಾರೋ ಮತ್ತೆ? ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ. ಹೊಡೆದ್ ಬಿಡು, ಅವ್ನು ಹೊಡ್ಕೊಂಡಿರೋ 4-6 ಸ್ಪಾಟ್ ಅಲ್ಲೇ ಹೋಗ್ಬಿಡ್ಬೇಕು. ನೀನ್ ಯಾವ ಹಾಸ್ಪಿಟ್ಲಾಗ ಹಿಡಿಬಾರ್ದು. ಸಾಯ್ತೀನ ನಾನು. ಮತ್ತೇನ್ ಹೇಳ್ಬೇಕ್ರಿ, ಗರ್ಲ್ ಫ್ರೆಂಡ್ ಡೇ ದಿನ ಅವನೊಂದ್ ಸಿಂಗಲ್ಸ್ ಪ್ರತಿ ವರ್ಷ ಸಹಾಯ ಕುಂತಾರು, ಒಂದ್ ಹುಡುಗಿನೂ ಬಿಳಿಸ್ಕೊಳಕ್ ಆಗೋಲ್ದಲ್ಲಪ್ಪ ಅಂತ. ಆದ್ರೆ ಇವ್ರು ಪಪ್ಪುಮ್ಮ, ಬೇಬಿಮ್ಮ, ಚಿಂಪುಮ್ಮ ಅಂತ ದಿನ ಒಂದ್ ಹೊಸ ಹುಡುಗಿನ್ ಕರ್ಕೊಂಡ್ ಬರ್ತಾರ. ಈಗ ಉರಿಯಲ್ವಾ ಮತ್ತೆ? ಅಂದ್ರೆ ಈ ಹುಡುಗಿಯರ್ ನೋಡಿ ಅಲ್ಲ, ಈ ನನ್ ಮಕ್ಳಿಗೂ ಅದಾರಲ್ಲಪ್ಪ ಅಂತ. ಬಿಡ್ರಿ, ಅವನು ನೆಕ್ಸ್ಟ್ ವೀಕೆಂಡ್ ನಮ್ಮ ಮನೆ ಬರ ಚೇಂಜ್ ಆಗುತ್ತಾ? ಮದ್ವೆ ಆಗೋವರೆಗೂ ಕೈ ರೇಖೆ ಅಳಿಸ್ಲಿ. ಸಣ್ಣ ಸಣ್ಣ ಹುಡುಗರಿಗೆ ಜೋಡಿ ಅದಾವ್, ನಿನಗ್ ಜೋಡಿ ಇಲ್ಲ. ಲೋ ತಿರ್ಬೇಕು ಕೂಡ ಮಗನ್ ಎದ್ದಡಿಯಲ್ಲ. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಆಕಿ ಬಿಟ್ಟೋಗಳಂತ ರಾತ್ರಿ ಎಲ್ಲ ಕಣ್ಣು ಮೂಗು ಮುಕ್ಳಾಗ್ ನೀರ್ ಬರತನ ಹತ್ತು. ಇವಾಗ ಏನೋ ದೊಡ್ಡ ದಾನ ಶೂರ ಕರುಣ ಅನ್ನಂಗ್ ಅಡಿಸ್ತಿದ್ಯಲ್ಲ ಲೇ ಲಂಗ. ರಾತ್ರಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಆರ್ಮಿ ತರ ಕಾಯ್ತೀನಿ ಅಂತ ಎಲ್ಲಾ ಕಡೆ ಪುಂಕ್ತಾ ಇದ್ದೆ. ಬೆಳಕಿರೋ ಟೈಮ್ಗೆ ನಿನ್ ಕಿವಿಗ್ ಸನ್ಫ್ಲವರ್ ಇಟ್ಟು ಹೋಗ್ಬಿಟ್ಲಲ್ಲ ನಿನ್ ಪಪ್ಪು ಮಾವಳು. ಒಬ್ಳು ಕಾಯಕ್ ಆಗ್ಲಿಲ್ವಲ್ಲೋ ನಿಂಗೆ? ಊರವ್ರಿಗೇನ್ ಕಾಯ್ತೀಯ ಮಣ್ಣು? ಅವನು ಹೊಂಗ. ನಿನ್ಗೋಸ್ಕರ ದೇಶ ದೇಶ ಸುತ್ತಾ ಇದೀನಿ ಪಪ್ಪಮ್ಮ. ನೀನು ದೇಶ ಸುತ್ತು, ಆದ್ರೆ ನಿನ್ ಪಪ್ಪುಮ್ಮ ಇಲ್ಲಿ ಲೈಬ್ರರಿಲಿ ಕುತ್ಕೊಂಡ್ ಬೇರೆಯವ್ರ ಜೊತೆ ಕೋಶ ಓದ್ತಾಳೆ. ತಿರ್ಗಾ ವಾಪಸ್ ಬಂದ್ಬಿಡು ಪಪ್ಪಮ್ಮ. ನಿನ್ ಮೂಗ್ನ ಈ ತರ 90 ಡಿಗ್ರಿ ಎತ್ತಿ ನಮಗ್ ದರ್ಶನ ಮಾಡ್ಸಿದ್ ಸಾಕು. ತಳಗಿಳಿಸ ನಿನ್ನ ಹೇತ್ ಮುಕ್ಳೆ ನೋಡಕ್ ಆಗ್ವಲ್ದು ನಿನ್ ಕರೆ 2 ಗುವೇನ. ಲವ್ ಯು ಪಪ್ಪಮ್ಮ. ಜೋಕಾಲಿಯಲ್ಲಿ ಕುತ್ಕೊಂಡಿದೀಯ ಅನ್ಸುತ್ತೆ. ನಿನ್ ಪಪ್ಪುಮ್ಮನ ನಿಜವಾಗ್ಲೂ ಲವ್ ಮಾಡ್ತೀಯ ಅಂದ್ರೆ ಅಲ್ಲಿಂದ ಉಲ್ಟಾ ಜಂಪ್ ಮಾಡು, ನಾನೇ ಕರ್ಕೊಂಡ್ ಬರ್ತೀನಿ ಅವಳನ್ನ ನಿನ್ ಮಣ್ಣ ಹಾಕೋ ಕಾರ್ಯಕ್ರಮಕ್ಕೆ. ಎವ್ರಿವನ್, ನನ್ನ ನಿಯಮ್ ಅಲ್ಲಿ ನನ್ಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ಏನಂತ? ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಯಾವನಾದ್ರೂ ಖಾಲಿ ಪಲಾವ್ ಹಾಕಿರ್ತಾನ ಕೆಲ್ಸ ಇಲ್ದೆ ಈ ತರ ಕ್ವಶನ್ಗಳನ್ನ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡಿ ಅದಕ್ಕೆ ಅಲ್ಲ ನಾವು ರೀಚಾರ್ಜ್ ಮಾಡ್ಸೋದ್ ಇಂಥವೆಲ್ಲ ನೋಡಕ್ಕೆ. ಸೊ ದ ಫಸ್ಟ್ ಕಂಡೀಷನ್ ಆರ್ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇಸ್, ತಡಿ ಹಂಗಂದ್ರೆ ಒಂದ್ ಪೆನ್ ಪೇಪರ್ ತಗೊಂಡ್ ನೋಟ್ ಆನ್ ಮಾಡ್ಕೊಂಡ್ಬಿಡ್ತೀನಿ ನಾವು. ಆಮೇಲೆ UPSC ಕೇಳಿದ್ರೆ ಕಷ್ಟ. ಹೇಳು. ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಅಂದ್ರೆ ಮನೇಲಿ ಗೊತ್ತಿಲ್ದೆ ಓಡೋಗ್ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರಲ್ಲ ಹಂಗೆ. ಇನ್ ಅ ಓಲ್ಡ್ ರೂಮ್. ವಾರ್ಡ್ರೋಬ್. And then second condition ಬಂದ್ಬಿಟ್ಟು, I don't want to have kids. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಂಗಂದ್ರೆ ನೀನ್ ನಮ್ ಮುದ್ಕವನಂತವ್ರು ನೋಡ್ಕೋಬೇಕಷ್ಟೇ. ನೀನ್ ಬೇಕಂದ್ರೂ ಆಗಲ್ಲ. ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. And then third condition ಬಂದ್ಬಿಟ್ಟು, I want to have separate room, like 2 BHK ಮನೇಲಿ. ಅದೇ ಅವ್ರ ಪೇರೆಂಟ್ಸ್ ಗೊಂದ್ ರೂಮ್ ಮತ್ತೆ ನೀನು ನಿಮ್ ಹಸ್ಬೆಂಡ್ ಗೊಂದ್ ರೂಮ್ ಅಲ್ವಾ? ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ, ಇನ್ನೊಂದ್ ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. ಸಪ್ರೇಟ್ ಏನ್? ಅವನೊಂದ್ ರೂಮ್ ಅಲ್ಲಿ ಕುತ್ಕೊಂಡ್ ಸೂಡ್ ಕಟ್ತಾನೆ, ಇನ್ನೊಂದ್ ರೂಮ್ ಅಲ್ಲಿ ಕುತ್ಕೊಂಡ್ ನೀನೇನ್ ರಬ್ಬರ್ ಹಾಕ್ತೀಯ ಸಂಸಾರ ಮಾಡೋದ್ ಬಿಟ್ಟು? ಯಾವ ಇವೆಲ್ಲ ಸಪ್ರೇಟ್ ಅಂತೆ. ಕುಚ್ ಬಿ. And the fourth condition comes permission ತಗೋಬೇಕು ಅಂತ ಏನಿಲ್ಲ. ಇನ್ಫಾರ್ಮ್ ಮಾಡಿ ಹೋಗೋದು something what I suggest or support. ಗುಡ್ ಸಜೆಷನ್, ಗುಡ್ ಸಪೋರ್ಟ್ ಸಿಸ್ಟಮ್. 1.5 ಲೀಟರ್ ಡೀಸೆಲ್ ಇಂಜಿನ್ ಆಟೋಮೆಟಿಕ್. ಇಂಡಿಯಾ ಇಸ್ ಮೈ ಕಂಟ್ರಿ. ಸೂಪರ್. ನಾನ್ ಪರ್ಮಿಷನ್ ತಗೊಂಡೆ, ನೀನ್ ಪರ್ಮಿಷನ್ ತಗೊಳ್ಳಿಲ್ಲ. I don't like stuff. ವೆರಿ ಗುಡ್ ಸ್ಟಾಫ್. And then fifth condition ಬಂದ್ಬಿಟ್ಟು, any physical abuse. Turant, like the next day I'll file a divorce case. I don't entertain this physical abuse. ಮೋಸ್ಟ್ಲಿ ಕ್ವೀನ್ ಎಲಿಜಬೆತ್ ಗೂ ಇಷ್ಟು ಕಂಡೀಷನ್ಸ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ ಅನ್ಸುತ್ತೆ ಮದ್ವೆ ಆಗಕ್ಕೆ. ಅಷ್ಟು ಬಂಡಲ್ ಆಫ್ ಕಂಡೀಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದಾವೆ ಅಕ್ಕನ್ಗೆ ಮದ್ವೆ ಆಗಕ್ಕೆ. ಇದನ್ನೆಲ್ಲ ಕೇಳಿಸ್ಕೊಂಡು ಎಂತೊಂದ್ ಮದ್ವೆ ಆಗ್ತಾನೆ ನಾನು ನೋಡ್ತೀನಿ ಫ್ರೆಂಡ್ಸ್, ಇಲ್ಲೇ ಇರ್ತೀನಲ್ಲ. ಸಹಾಯವರೆಗೂ ಸಬ್ ಟೈಟಲ್ಸ್ ನೋಡ್ ಅರ್ಥ ಮಾಡ್ಕೊಳ್ಳೋನ್ ಎಲ್ಲಿದೆಯೋ.
ಅಕ್ಕ 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 ಅದು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ ಅಕ್ಕ, ಬಿಗ್ ಬಾಸ್ ಹೋಗೋ ಚಾನ್ಸಸ್ ಇದೆ ಅಂದಕ್ಕ ನಾನು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೀನಿ. ಅವ್ರ ಟೀಮ್ ಅವ್ರು ಬಂದಾರ ನೀನ್ ಸೆಲೆಕ್ಟ್ ಮಾಡ್ಕೊಳಕ್ ಒಂದೆರಡು ಕ್ವಶನ್ ಕೇಳ್ತಾರಂತೆ. ಅದೇ ಮನೆ ಹತ್ರ ಹೋಗಿದ್ವಿ, ಅಕ್ಕ ಹಿಂಗ್ ಹೊಲ್ದಕ್ ಹೋಗ್ಯಾಳ ಅಂತಂದ್ರ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿನಿ. ಒಂದೆರಡು ಕ್ವಶನ್ ಕೇಳ್ತಾರಕ್ಕ. ಮತ್ತೆ ಉಲ್ಟಾ ಸೀದೆ ಬಂದಾರಕ್ಕ, ಉಲ್ಟಾ ಸೀದೆ ಏನು ಮಾತಾಡ್ಬೇಡ. ಇಲ್ಲಪ್ಪ, ನನಗೋಸ್ಕರ ನೀವ್ ಇಷ್ಟು ಜವಾಬ್ದಾರಿ ತಗಂದಿರಿ ಅಂದ್ರೆ ನಾನು ಏನೋ ಚೆನ್ನಾಗಿ ಮಾತಾಡ್ತೀನಿ ಅನ್ನೋರ್ತಲ್ಲ. ಸರಿ ಅಕ್ಕ, ಹಂಗಂದ್ರೆ ಬರ್ರಿ. A few moments later. ಅಕ್ಕ ಇವ್ರೆ ನಮಸ್ಕಾರ. ನಮಸ್ಕಾರ ಸರ್. ಇವ್ರೇನಾ ಹುಲ್ಗಮ್ಮಕ್ಕ ಅಂದ್ರೆ? ಮತ್ತೆ ಇವ್ರೇನ ಅಂತ ಕೇಳ್ತೀರಿ ಸರ್? ಮತ್ತೆ ನೀವು ನೋಡ್ಲಾರ್ದಂಗ್ ಬಂದಿರಿ ಇಲ್ಲಿಗೆ? ಇಲ್ಲ ಅಕ್ಕ, ಹಂಗ್ ಮಾತಾಡ್ಬೇಡಕ್ಕ, ಸುಮ್ ಕ್ವಶನ್ ಕೇಳ್ತಾರ ಹೂ ಅನ್ನಷ್ಟೇ. ನಿಮ್ ತಾಳ್ಮೆ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತೀನಿ ಈಗ. ತುಂಬಾ ತಾಳ್ಮೆ ಇದೆ ಸರ್ ನನಗೆ. ಸರ್ ಅದ್ರ ಬಗ್ಗೆ ನಿಮಗ್ ಪ್ರಶ್ನೆನೇ ಬೇಡ, ಯಾಕಂತಂದ್ರೆ ಅವ್ರ ವಿಡಿಯೋಸ್ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ತಾಳ್ಮೆ ಇದೆ ಅವ್ರಿಗೆ. ನಿನಗೆ ಸಾಮಾನ್ ಅದಾವ ಮ್ಯಾಕ್ಯಾರ್ಯವ ನೋಡ್ತೀನಿ. ಆಯ್ತು, ಈಗ ನಿಮ್ ತಾಳ್ಮೆ ಪರೀಕ್ಷೆ ಮಾಡಿ ಒಂದೆರಡು ಕ್ವಶನ್ ಕೇಳ್ತೀನಿ. ಹಾ ಸರ್, ಕೇಳಿ. ಆಯ್ತು ಸರ್. ಈಗ ಒಂದೆರಡು ಕಂಟೆಸ್ಟೆಂಟ್ಸ್ ನಿಮ್ ತಾಳ್ಮೆ ಚೆಕ್ ಮಾಡೋಕೋಸ್ಕರ ನಿಮ್ಮನ್ನ ತಡುವುದ್ರೆ ಬೈದ್ರೆ ಏನ್ ಮಾಡ್ತೀರಾ? ಅವಾಗ ಕಾಲ್ ಮಾಡಿ ತಗೊಂಡ್ಬಿಡ್ಬಿಡ್ತು ನಾನು. ಏನ್ರಿ ಇವ್ರು? ಇಲ್ಲ ಅವ್ರು ಬೆಳಿಗ್ಗೆ ಟಿಫನ್ ಮಾಡಿಲ್ಲ, ಹಸುವಿಲ್ಲ, ಹಂಗ್ ಮಾತಾಡಕ್ ಕುಂತಾರ ಸರ್. ಆಯ್ತು, ಇನ್ನ ಲಾಸ್ಟ್ ಕ್ವಶನ್ ಕೇಳ್ತೀನಿ ನೋಡಿ. ನಾವು ಕೇಳಿ ಹಂಗ್ ಮಾತಾಡ್ಬೇಡಿ, ಬೇಕಾ ಉಲ್ಟಾ ಸೀದಾ. ಇವಾಗ ನಾವು ನಿಮ್ಮನ್ನ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವ್ ಇಷ್ಟಕ್ಕಿಂತ ಕೆಲಸ ಮಾಡೋದ್ ಬಿಟ್ಟು ನೀವ್ ಬಂದಿರಿ ಅಂತ ಮಾತಾಡ್ಕೊಂತ ನಿಂತ್ಕೊಂಡಿ ಸರ್. ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಫಸ್ಟ್ ನಿನಗ್ ಹೊಡಿಬೇಕಲ್ಲ, ಹಳ್ಳಿಟ್ಟು ಸಿಳಿ ಹೊಡಿಬೇಕು. ಹಾ ಮುತ್ತು, ಕ್ಯಾಮ್ರಾ ಆನ್ ಆಗಿದೆ, ಮಾತಾಡು. ಇವಾಗ ಸರ್ಪ್ರೈಸ್ ಆಗಿ ಕೊಡಕ್ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಹುಡುಗಿ ಅಂತ ನನ್ ನೋಡ್ಬಿಟ್ರೆ ಗೈಸ್ ಫುಲ್ ಖುಷಿ ಆಗ್ಬಿಡ್ತಾರೆ ಗೈಸ್. ಇಲ್ಲಿ ಆ ಹುಡುಗಿನ ಮೀಟ್ ಆಗಕ್ ಕರ್ಕೊಂಡ್ ಬಂದ ನೀವ್ನು? ನನಗೂ ಅದೇ ಡೌಟ್ ಗೈಸ್. ನಮ್ಮ ಹುಡುಗಿ ಅಲ್ಲಿ ಕೂತಿದಾರೆ, ನಮ್ ಬೇಬಿ ಮೇಲೆ ಕೂತಿದ್ದಾರೆ ಗೈಸ್. ಸುತ್ತಮುತ್ತ ನೋಡಿದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ. ಅದಕ್ಕೆ ಗೈಸ್ ಇವಾಗ ನಾನು ಇಲ್ಲಿ ಇದೀನಿ. ಆಯ್ತು, ತೋರ್ಸ್ ನಡಿ. ಸೊ ಬನ್ನಿ ಗೈಸ್, ತೋರಿಸ್ತೀನಿ. ಪಾಪ ನಮ್ಮ ಹುಡುಗಿ ಅಲ್ಲಿ ಕೂರ್ಸಿದೀನಿ ಗೈಸ್, ನಾನು ಇಲ್ಲೇ ಇರು ಅಂತ ಕೂರ್ಸಿದೀನಿ ಗೈಸ್ ಅವ್ರನ್ನ. ಪಾಪ ಮೊದ್ಲು ತೋರ್ಸಲೇ ಇಲ್ಲ, ಕೆರ ವಸ್ತು ಬಿಡ್ತು ನೋಡು ಅವನು. ನೀಲ್ ವಿಡಿಯೋ ಮಾಡನ್ಗೆ ತಲೆ ಕೆಡಕ್ ಅಂತಂದ್ರೆ ವಿಡಿಯೋ ನೋಡೋರ್ಗೆ ಇನ್ನಷ್ಟು ತಲೆ ಕೆಡಲ್. ತಲೆ ಎಡಕ ಫಸ್ಟ್ ತೋರ್ಸು. ಕೊಡ್ತೀನಿ ಬನ್ನಿ. ಯಾರು ಇರ್ಬೋದು ಅದು ಕಿಪ್ಪಿಗೆ ಟಕ್ಕರ್ ಕೊಡೋಂತ ಬ್ಯೂಟಿ ಜಗತ್ತಲ್ಲಿ ಇದಾಳ? ಬನ್ನಿ ನೋಡೋಣ. A few moments later. ಎಲ್ಲಿದಾರ? ಇಲ್ಲಿ ಕಾಣ್ತಾನೆ ಇಲ್ವಲ್ಲ. ಓ ಇವ್ರೇನಾ? ಹಾಯ್ ಅತ್ಗೆಮ್ಮ. ನಾನು ಪಾರ್ಕ್ ಬಂದಿದ್ದೀನಿ. ಅದೇ ಮುತ್ತು ಹೇಳ್ದ ನಿಮ್ ಬಗ್ಗೆ. ನನ್ ಬಾಯ್ ಫ್ರೆಂಡ್ ಬರ್ತಾನೆ ಅಂತ. ಹುಚ್ಚ ಹೋಯ್ತಿದ್ದಾನೆ ಕುತ್ಕೊಂಡು, ಬರ್ತಾನೆ ಒಂದ್ 5 ನಿಮಿಷ. ಏನ ಇದು? ಕಾದು ಬೇಜಾರಾಯ್ತು. ಅಯ್ಯೋ, ಕಾದಾಗ್ಲೇ ಪ್ರೀತಿ ಜಾಸ್ತಿ ಆಗೋದ್ ಬಿಡಿ ಅತ್ತಿಗೆ. ಜಿಪ್ಪಕ್ಕೆಲ್ಲೇ ಲಂಗ ಅಲ್ಲ ಅತ್ತಿಗಮ್ಮ ಹೇತ್ಕೊಂಡ್ಬಿಟ್ಲು ನೋಡ್ ನಿನ್ ಮರಿ ಮುತ್ತು ನೋಡಿ. ತಾತ್ಕಾಲಿಕವಾಗಿ ಪ್ರೀತಿ ಮಾಡುವ ಹುಡುಗಿಯರ ನಡುವೆ ತಾಯಿಯ ಪ್ರೀತಿ ಕೊಟ್ಟವಳು ನನ್ನವಳು. ನಂದೇನು ಕಿತ್ಕೊಳಕ್ಕಾಗಲ್ಲ. ಎದಕ್ ಕಿರ್ಚ್ತಿ? ನೋಡಿ ನನ್ ಗಂಡ ಮಾತಿದ್ರೆ ಡೈವರ್ಸ್ ಕೊಡು ಅಂತ ಹೇಳ್ತಾರೆ. ಕರೆಕ್ಟೇ ಹೇಳ್ತಿದಾರಲ್ಲ ಮತ್ತೆ. ಆಮೇಲೆ ದುಡ್ಡು ನನ್ ಇವತ್ತು ಮಗ ದುಡ್ಕೊಂಡ್ ಬಂದಾನೆ. 100 ರೂಪಾಯಿ 50 ರೂಪಾಯಿ 10 ರೂಪಾಯಿ ದುಡಿದ್ರೆ ನಂದು ಅಂತ ಹೇಳ್ತಾರೆ. ಅವ್ರ ಮಗ ಅನ್ನಲ್ಲ, ಅವ್ರು ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ಗೆ ಇವ್ರು ಬೇಡ ಫ್ರೆಂಡ್ಸ್. ನಿನ್ಕಿಂತ ಒಪ್ಪನಿಗ್ ನೀನ್ ಬೇಡ. ಇಷ್ಟು ವರ್ಷ ಕಣ್ ಮುಚ್ಕೊಂಡ್ ಆ ಒಪ್ಪ ಜೀವನ ಮಾಡಿದ್ದೆ ಹೆಚ್ಚಿನ ನಿನ್ ಜೊತೆಗೆ. ನಾನ್ ಡೈವರ್ಸ್ ಕೊಡ್ತಾ ಇದೀನಿ, ಇವ್ರು ಬೇಡ. ಏನ್ ನಮ್ನ ಕೇಳಿ ಮದ್ವೆ ಆಗಿ ಅನ್ನೋಂಗ್ ನಮಗ್ ಬಂದ್ ಇನ್ಫಾರ್ಮ್ ಮಾಡ್ತಿದ್ಯಾ? ಬೇಡ ಅಂದ್ರೆ ಬಿಡು, ಅದನ್ನ ನಮಗ್ ಯಾಕೆ ಹೇಳ್ತಿದ್ಯಾ? ಬೇಡ ಕಣ್ರಿ ನೀವು ನಂಗೆ ಬೇಡ. ಹಾ, ಮುಖದಲ್ಲಿ ಮಂದಹಾಸ ನೋಡಿ ಫ್ರೆಂಡ್ಸ್. ಏನಾದ್ರೂ ನೋವು ಕಾಣ್ತಿದೆ ನಾ ಫಸ್ಟ್ ಕಳ್ಚ್ಕೊಳ್ಳಲೇ ಅನ್ನಂಗಿದೆ. ಅಷ್ಟೇ ಏನು ನೋಡ್ರಿ, ಅವ್ರು ಫಸ್ಟ್ ಹೋಗಂದ ತಕ್ಷಣ ಅಕ್ಕಗೆ ಎಲ್ಲಿಂದನೋ ಉರ್ದು ಬಿಡ್ತು, ಅದಕ್ಕೆ ಕಾಡ್ಬೇಕ್ ಮಾಡ್ದಂಗ್ ಮಾಡ್ತಿದ್ದಾಳ ನೋಡ್ರಿ. ಏನು ಮತ್ತೆ ಗಂಡನ್ ಬೇಕಾದ್ರೆ ಬಿಡ್ತೀನಿ, ರೀಲ್ಸ್ ಮಾಡೋದ್ ಬಿಡಲ್ಲ ಅಂತಂದ್ರೆ ಯಾವಂತಾನೆ ಹೋಗ್ಬೇಡ ಅಂತಾನೆ ಹೇಳ್ರಿ. ಎಲ್ರು ಇವನ್ ತರ ಇರ್ತಾರ? ಎಲ್ಲಾ ಮರ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರೆ ಅಮ್ಮ. ಅಕ್ಕಪಕ್ಕ ಮನೆಯವ್ರು ಏನ್ ತಿಕ್ಕಂತಾರೆ? ಬೆಳಿಗ್ಗೆ ಏನಪ್ಪ ಈ ತರ ಸೌಂಡ್ ಬರ್ತಿದೆ ಅವ್ರ ಮನೇಲಿ ಅಂತ ಅಪಾರ್ಥ ತಿಕ್ಕಳಲ್ವಾ? ನನಗೂ ಅದೇ ಡೌಟ್. ಬೇಕಾದ್ರೆ ಇವಾಗ ನಾನೇ ಕಣ್ ಮುಚ್ಕೊಂಡ್ ಕೇಳಿಸ್ಕೊಂತೀನಿ ನೋಡ್ರಿ, ಯಾವ ತರ ಡಬಲ್ ಮೀನಿಂಗ್ ಆಗಿ ಕೇಳುತ್ತಿ ಸೌಂಡು ಅಂತ. ಆಗ